ಮನದ ನಿನಾದಕ್ಕೆ ಏನೆಂದು ಹೆಸರಿಡಲಿ ಭಾಗ 53. ಆ ದೃಶ್ಯವನ್ನು ನೋಡಿದ ಭದ್ರನಿಗೆ ಏನು ಮಾಡಬೇಕು ಎಂದು ತೋಚದೆ ಅಲ್ಲಿಯೇ ಕುಸಿದು ಕುಳಿತನು. ಎಂತಹ ದಾರುಣ ದೃಶ್ಯ ಅದು! ಅದನ್ನು ನೋಡಿ ಒಬ್ಬನೇ ಇದ್ದ ಭದ್ರನಿಗೆ ಉಸಿರಾಡಲು ಕೂಡ ಕಷ್ಟವಾದಂತಾಯಿತು. ಅದಾಗಲೇ ಭದ್ರ ಮಹಿಮಾ ಕೂಡ ಬದುಕಿಲ್ಲ ಎಂದು ತಿಳಿದಿದ್ದ. ಆ ಮಕ್ಕಳು ಹುಟ್ಟಿದಾಗಿನಿಂದ ತಾನೇ ಕೈಯಲ್ಲಿ ಎತ್ತಿ ಆಡಿಸಿದ ಮಕ್ಕಳು. ಭದ್ರಣ್ಣ, ನನಗೆ ಅದು ಬೇಕು, ಇದು ಬೇಕು ಕೊಡು, ಅಲ್ಲಿಗೆ ಕರೆದುಕೊಂಡು ಹೋಗು, ಇಲ್ಲಿಗೆ ಕರ್ಕೊಂಡೋಗು. ಹೀಗೆ ಭದ್ರನಿಗೆ ಆ ಮಕ್ಕಳ ಜೊತೆ ಒಂದು ಒಳ್ಳೆಯ ಬಾಂಧವ್ಯ ಬೆಳೆದಿತ್ತು. ಅದಾಗಲೇ ಆ ಮಕ್ಕಳ ಮುಗ್ಧ ಮಾತು ಅವನ ಕಣ್ಣ ಮುಂದೆ ಬಂದಿತ್ತು. ಈಗಾಗಲೇ ಮಾತಿಗೆ ಅಂತ್ಯ ಆಡಿ ಶಾಂತವಾಗಿ ಮಲಗಿರುವ ಮಕ್ಕಳನ್ನು ನೋಡಿ ಕರುಳು ಕಿತ್ತು ಬಂದ ಹಾಗೆ ಆಗಿತ್ತು. ಈಗ ಆ ದೃಶ್ಯವನ್ನು ಹೇಗೆ ತಾನೇ ಸಹಿಸುತ್ತಾನೆ? ಮನೆಯವರಿಗೆ ವಿಷಯ ಮುಟ್ಟಿಸುವುದು ಹೇಗೆ ಎಂದು ತಿಳಿಯದೆ ಕಂಗಾಲಾಗಿ ಕಣ್ಣೀರು ಸುರಿಸುತ್ತಾ ಕುಳಿತು ಬಿಟ್ಟನು. ಇಲ್ಲ, ಹೀಗೆ ಕುಳಿತರೆ ಆಗುವುದಿಲ್ಲ, ಮೊದಲು ಯಜಮಾನರಿಗೆ ಫೋನ್ ಮಾಡುತ್ತೇನೆ ಎಂದು ಒಡನೆ ತನ್ನ ಜೇಬಿನಲ್ಲಿದ್ದ ಫೋನನ್ನು ಹೊರತೆಗೆದು ಕರೆ ಮಾಡಿದವನಿಗೆ ಹಲೋ ಎನ್ನಲು ಕೂಡ ಸ್ವರ ಹೊರಗೆ ಬರುತ್ತಿರಲಿಲ್ಲ. ಯಾಕೋ ಭದ್ರಾ, ಕಾಲ್ ಮಾಡಿ ಮಾತಾಡ್ತಿಲ್ಲ? ಕರೆ ಸ್ವೀಕರಿಸಿದ ರಾಜೇಂದ್ರ ಅವರು ಕೇಳುತ್ತಿದ್ದ ಹಾಗೆ ಯಜಮಾನ್ರೇ ಎಂದು ಗಂಟಲು ಬಿರಿಯುವ ಹಾಗೆ ಜೋರಾಗಿ ಕೂಗಿದನು. ಅವನ ಕೂಗು ಕೇಳಿದ ರಾಜೇಂದ್ರ ಅವರಿಗೆ ಎದೆ ಒಡೆದ ಹಾಗಾಯಿತು. ಭದ್ರಾ, ಏನಾಯಿತು? ಯಾಕೆ ಹಾಗೆ ಕೂಗೋತಿದ್ಯಾ ಎಂದು ಇಡೀ ಮನೆಗೆ ಕೇಳುವ ಹಾಗೆ ರಾಜೇಂದ್ರ ಅವರು ಕೂಡ ಕೂಗಿದರು. ಆಗಲೇ ಎಲ್ಲರೂ ಬಟ್ಟೆ ಬದಲಾಯಿಸಿ ಕುಳಿತಿದ್ದವರು ರಾಜೇಂದ್ರ ಅವರ ಕೂಗಿಗೆ ಅವರ ಬಳಿಗೆ ಓಡಿ ಬಂದಿದ್ದರು. ಯಜಮಾನ್ರೇ, ಎಲ್ರೂ ಕರ್ಕೊಂಡು ಬೇಗ ತೋಟದ ಬಳಿ ಬನ್ನಿ ಎಂದು ಮತ್ತೊಮ್ಮೆ ಕೂಗಿ ಮಾತನಾಡಲು ಶಕ್ತಿ ಇಲ್ಲ ಎನ್ನುವಂತೆ ಫೋನು ಕೈಯಿಂದ ನೆಲಕ್ಕೆ ಬಿದ್ದಿತ್ತು. ಭದ್ರ ಹೇಳಿದ 5 ನಿಮಿಷಕ್ಕೆ ಎಲ್ಲರೂ ತೋಟದ ಬಳಿ ಬಂದು ನೋಡಿದರೆ ಎಲ್ಲರ ಹೃದಯ ಒಡೆದು ಹೋಗಿತ್ತು. 2 ಮಕ್ಕಳ ಹೊಟ್ಟೆಯಲ್ಲಿ ಚೆಲ್ಲಿದ ರಕ್ತ, ಇಬ್ಬರ ಕೈಯಲ್ಲೂ ಚಾಕು, ಪಕ್ಕದಲ್ಲಿ ಬಿದ್ದಿದ್ದ ಮಹಿಮಾ. ಈ ದೃಶ್ಯ ಎಂಥವರ ಹೃದಯವನ್ನು ಕೂಡ ಹಿಂಡುವಂತಹ ದೃಶ್ಯ ಅದು. ರಾಜೇಂದ್ರ ಅವರು ಮಕ್ಕಳ ಬಳಿಗೆ ಹೋಗದೆ ದೂರದಲ್ಲಿಯೇ ಕುಸಿದು ಕುಳಿತು ಬಿಟ್ಟರು. ಇನ್ನು ಸುನಂದ ಹಾಗೂ ಅಪರ್ಣ ಇಬ್ಬರು ಎದೆ ಒಡೆಯುವ ಹಾಗೆ ಕೂಗಿಕೊಳ್ಳುತ್ತಿದ್ದರು. ಅವರ ರೋದನೆ ಎಂತಹ ಕಲ್ಲು ಹೃದಯವನ್ನು ಕರಗಿಸುವಂತಿತ್ತು. ಇನ್ನು ಮಹರ್ಷಿಗೆ ಇಬ್ಬರ ಹೊಟ್ಟೆಯಲ್ಲಿ ರಕ್ತ ನೋಡಿ ಭಯ ಬೀಳುವಂತಾಗಿತ್ತು. ಅಳಬೇಕು ಎನ್ನುವುದು ಕೂಡ ಗೊತ್ತಾಗದೆ ಭಯದಲ್ಲಿಯೇ ನಿಂತನು. ಅಲ್ಲಿಯೇ ಪಕ್ಕದಲ್ಲಿ ಮಹಿಮಾಳನ್ನು ನೋಡಿದವನು ಇದೆಲ್ಲ ಆಗಲು ಇವಳೇ ಕಾರಣ ಎಂದು ಮನದಲ್ಲಿಯೇ ಕೋಪ ಬೆಳೆದು ಬಿಟ್ಟಿತ್ತು. ಇವರ ಕೂಗು ಕೇಳಿ ಅಕ್ಕಪಕ್ಕದಲ್ಲಿ ಕೆಲಸ ಮಾಡುವವರು, ಊರಿನವರು ಎಲ್ಲರೂ ಬಂದು ಮುತ್ತಿಕೊಂಡರು. ಊರಿನವರಿಗೆ ವಿಷಯ ತಿಳಿದ 5 ನಿಮಿಷಕ್ಕೆ ಗಾಳಿ ಸುದ್ದಿಯ ಹಾಗೆ ಇಡೀ ಹತ್ತೂರಿಗೂ ಸುದ್ದಿ ಹಬ್ಬಿತ್ತು. ಅದಾಗಲೇ ಪೊಲೀಸ್ನವರು ಕೂಡ ಸ್ಥಳಕ್ಕೆ ಆಗಮಿಸಿದರು. ಮಕ್ಕಳನ್ನು ಯಾರೂ ಮುಟ್ಟಬೇಡಿ, ಹಿಂದೆ ಸರಿಯಿರಿ ಎಂದು ಪೊಲೀಸಿನವರು ಎಲ್ಲರನ್ನೂ ಹಿಂದೆ ಕಳುಹಿಸಿ ಇಬ್ಬರು ಮಕ್ಕಳು ಹಿಡಿದಿದ್ದ ಚಾಕುಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದರು. ಮಹಿಮಾಳ ಬಳಿ ಹೋದಂಥ ಒಬ್ಬ ಪೇದೆಗೆ ಅವಳು ಬದುಕಿರುವುದು ಅರಿವಾಗಿ, ಸರ್, ಮಗು ಉಸಿರಾಡುತ್ತಿದೆ ಎನ್ನುತ್ತಿದ್ದ ಹಾಗೆ ಒಡನೆ ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದರು. ಇನ್ನು ಉಸಿರಾಟವನ್ನು ನಿಲ್ಲಿಸಿದ್ದ ಈ ಇಬ್ಬರು ಮಕ್ಕಳನ್ನು ಕೂಡ ಪೋಸ್ಟ್ಮಾರ್ಟಮ್ ಎಂದು ಅದೇ ಹಾಸ್ಪಿಟಲ್ಗೆ ತೆಗೆದುಕೊಂಡು ಹೋಗಿದ್ದರು. ಬದುಕಿದ್ದವರನ್ನು ಕರೆದುಕೊಂಡು ಹೋದರು ಎಂದರೆ ಸತ್ತವರನ್ನು ತೆಗೆದುಕೊಂಡು ಹೋದರು ಎನ್ನುತ್ತೇವೆ. ಎಂಥ ವಿಪರ್ಯಾಸ ಅಲ್ಲವಾ? ಜೀವ ಇಲ್ಲದೆ ಇರುವ ಮನುಷ್ಯನಿಗೆ ಆಡುವ ಮಾತಿನಲ್ಲೂ ಕೂಡ ವ್ಯತ್ಯಾಸವಿರುತ್ತದೆ. ಇನ್ನು ಪೊಲೀಸಿನವರು ಮಕ್ಕಳು ಸತ್ತಂತಹ ಸ್ಥಳ ಎಲ್ಲವನ್ನು ಪರಿಶೀಲಿಸಿ ಹಾಗೂ ಚಾಕುವಿನ ಮೇಲೆ ಇದ್ದಂತಹ ಫಿಂಗರ್ ಪ್ರಿಂಟ್ಸ್ ಎಲ್ಲವನ್ನು ನೋಡಿ ಇಬ್ಬರು ಮಕ್ಕಳು ಜಗಳ ಆಡಿ ಒಬ್ಬರಿಗೊಬ್ಬರು ಚಾಕುವಿನಿಂದ ಚುಚ್ಚಿಕೊಂಡು ಪ್ರಾಣ ಬಿಟ್ಟಿದ್ದಾರೆ ಎಂದು ರಿಪೋರ್ಟ್ ರೆಡಿ ಮಾಡಿ ಕೇಸ್ ಕ್ಲೋಸ್ ಮಾಡಿದ್ದರು. ಮಹಿಮಾಳಿಗೆ ಒಡನೆ ವೈದ್ಯರು ಚಿಕಿತ್ಸೆ ನೀಡಿದರು ಕೂಡ ಅವಳಿಗಿನ್ನೂ ಪ್ರಜ್ಞೆ ಬಂದಿರಲಿಲ್ಲ. ಅಪರ್ಣ ಅವರಿಗಂತೂ ಇದರ ಪರಿವೇ ಇರಲಿಲ್ಲ. ಒಂದೆಡೆ ಮಗ ಉಸಿರಾಟವನ್ನು ನಿಲ್ಲಿಸಿದ್ದಾನೆ, ಇನ್ನೊಂದೆಡೆ ಮಗಳು ಪ್ರಜ್ಞೆ ಇಲ್ಲದೆ ಮಲಗಿದ್ದಾಳೆ. ಆ ಎತ್ತ ಜೀವ ಹೇಗೆ ತಾನೇ ಸಹಿಸುತ್ತದೆ? ಆಸ್ಪತ್ರೆಯ ಒಂದು ಮೂಲೆಯಲ್ಲಿ ಎದೆಯನ್ನು ಹೊಡೆದುಕೊಳ್ಳುತ್ತಾ ಗೋಳಿಡುತ್ತಿದ್ದ ಸುಗುಣ ಅವರ ಬಳಿಗೆ ಬಂದಂತಹ ಅವರ ತಮ್ಮ ನರೇಂದ್ರ, ಅಕ್ಕ, ಇದೇನಾಯ್ತಕ್ಕ? ನಮ್ಮ ಅಭಿ ಇಲ್ಲವಲ್ಲ ಅಕ್ಕ, ನನ್ನ ಅಳಿಯ ಇಲ್ಲ ಎಂದು ಜೋರಾಗಿ ಕೂಗತೊಡಗಿದರು.
ತಮ್ಮನನ್ನು ನೋಡುತ್ತಿದ್ದ ಹಾಗೆ ನರೇಂದ್ರ ನನ್ನ ಮಗ ಎಂದು ತಮ್ಮ ದುಃಖವನ್ನು ಜೋರು ಮಾಡಿದರು. ಎಲ್ಲರೂ ಅವರದೇ ಯೋಚನೆಯಲ್ಲಿ ಮುಳುಗಿರುವಾಗ ತನ್ನ ಬೇಳೆ ಬೇಯಿಸಿಕೊಳ್ಳಲು ಇದೇ ಸರಿಯಾದ ಸಮಯ ಎಂದು, ಅಕ್ಕ, ನಾನು ನಿನಗೆ ಅವತ್ತೇ ಹೇಳಲಿಲ್ಲವಾ, ಒಂದಲ್ಲ ಒಂದು ದಿನ ನಿನಗೆ ಇಂತಹ ಪರಿಸ್ಥಿತಿ ಬರುತ್ತದೆ ಎಂದು ನನಗೆ ಚೆನ್ನಾಗಿ ಗೊತ್ತಿತ್ತು. ಹೇಗಿದ್ದರೂ ಆ ಅಪರ್ಣ ತನ್ನ ಮಗಳನ್ನು ಮಹರ್ಷಿಗೆ ಮದುವೆ ಮಾಡುವುದು ಎಂದು ಗೊತ್ತಾದ ಮೇಲೆ ಆಸ್ತಿಯನ್ನು ನಮ್ಮ ಅಭಿಗೂ ಕೂಡ ಭಾಗ ಮಾಡಬೇಕಾಗುತ್ತದೆ ಎಂದು ಯೋಚಿಸಿ ಅವರೇ ಯಾಕೆ ಇಂಥ ನೀಚ ಕೆಲಸ ಮಾಡಿರಬಾರ್ದು. ಆ ಮಹಿಮ ಯಾವತ್ತೂ ಇಬ್ಬರನ್ನೇ ತೋಟದ ಬಳಿ ಕರೆದುಕೊಂಡು ಹೋಗದವಳು ಇವತ್ತು ಯಾಕೆ ಕರೆದುಕೊಂಡು ಹೋದಳು? ಮೊದಲೇ ಆ ಮಾಧವನ್ ಲಾಯರ್, ಕ್ರಿಮಿನಲ್ ಮೈಂಡ್ ಇರುವವನು. ಮೊದಲೇ ಯೋಚನೆ ಮಾಡಿ ತನ್ನ ಮಗನಿಗೆ ಹೀಗೆ ಮಾಡು ಎಂದು ಹೇಳಿಕೊಟ್ಟು ಯಾಕೆ ಈ ಕೆಲಸ ಮಾಡಿರಬಾರದು ಅಕ್ಕ? ಮೊದಲೇ ಮಗನನ್ನು ಕಳೆದುಕೊಂಡ ವೇದನೆಯಲ್ಲಿರುವ ಮನಸ್ಸಿಗೆ ಇಲ್ಲಸಲ್ಲದನ್ನು ತುಂಬಿದ್ದರು ನರೇಂದ್ರ. ನರೇಂದ್ರ, ಏನು ಹೇಳ್ತಿದ್ಯಾ ನೀನು? ಅತಿ ದುಃಖದಲ್ಲಿ ಕೇಳಿದರು. ನನ್ನ ಮಾತು ಕೇಳು ನೀನು. ಕೋಟ್ಯಾಂತರ ರೂಪಾಯಿ ಆಸ್ತಿ ಭಾಗವಾದರೆ ಮಹರ್ಷಿಗೆ ಅರ್ಧ ಬರುತ್ತದೆ. ಆ ಅರ್ಧ ಆಸ್ತಿ ಅವರಿಗೆ ಬೇಡವಾಗಿತ್ತು. ಅದಕ್ಕೆ ಪೂರ್ತಿ ಆಸ್ತಿಯನ್ನು ಒಡೆಯುವ ಹುನ್ನಾರ ಮಾಡಿ ಈ ರೀತಿ ಮಾಡಿದ್ದಾರೆ. ನಾನು ಹೇಳುತ್ತಿರುವುದು ಸುಳ್ಳು ಎನಿಸಿದರೆ ಆ ಚಾಕುಗಳು ನಿಮ್ಮ ಮನೆಯ ಚಾಕು ತಾನೇ? 2 ಚಾಕುಗಳನ್ನು ಯಾಕೆ ಅಲ್ಲಿಗೆ ತೆಗೆದುಕೊಂಡು ಹೋಗಬೇಕಿತ್ತು? ಮೊದಲು ನಮ್ಮ ಅಭಿಗೆ ಅವನೇ ಚುಚ್ಚಿದ್ದಾನೆ. ಅದರ ನೋವಿಗೆ ಅಭಿ ಕೂಡ ಅವನಿಗೆ ಚುಚ್ಚಿದ್ದಾನೆ. ಇವರೆಲ್ಲ ಸೇರಿ ಪ್ಲಾನ್ ಮಾಡಿ ನಮ್ಮ ಅಭಿಯನ್ನು ಕೊಂದು ಬಿಟ್ಟರಲ್ಲ ಅಕ್ಕ ಎಂದನು. ಮಗನನ್ನು ಕಳೆದುಕೊಂಡಿರುವ ದುಃಖದಲ್ಲಿದ್ದ ಮನಸ್ಸು ತಮ್ಮ ಹೇಳಿದ್ದನ್ನು ಹಿಂದೆ ಮುಂದೆ ಏನನ್ನು ಯೋಚಿಸದೆ ನಂಬಿಬಿಟ್ಟಿತ್ತು. ಈಗ ಸತ್ಯ ಯಾವುದು ಸುಳ್ಳು ಯಾವುದು ಎಂದು ಪರಾಮರ್ಶಿಸುವ ವ್ಯವಧಾನ ಆಗಲೇ ಸತ್ತು ಹೋಗಿತ್ತು. ಅದಾಗಲೇ ಅಪರ್ಣ, ಮಾಧವನ್ ಹಾಗೂ ಮಹಿಮಾ ಮೂವರ ಮೇಲೂ ಕೋಪ ತಾರಕಕ್ಕೇರಿತ್ತು. ಅದು ಹಾಸ್ಪಿಟಲ್ ಎನ್ನುವುದನ್ನು ನೋಡದೆ ಇಹದ ಪರಿವೇ ಇಲ್ಲದೆ ಕುರ್ಚಿಯ ಮೇಲೆ ಕುಳಿತಿದ್ದ ಮಾಧವನ್ ಹಾಗೂ ರಾಜೇಂದ್ರ ಇಬ್ಬರ ಬಳಿ ಬಂದವರು, ಕೊನೆಗೂ ನಿನ್ನ ಹಠವನ್ನೇ ಸಾಧಿಸಿಬಿಟ್ಟೆಯಲ್ಲ ಮಾಧವನ್, ನನ್ನ ಮಗನನ್ನು ಬಲಿ ತೆಗೆದುಕೊಂಡು ಬಿಟ್ಟೆಯಲ್ಲ ಎಂದು ಅಳುತ್ತಲೇ ಕೂಗಿಬಿಟ್ಟರು. ಸುಗುಣ ಅವರ ಈ ಮಾತನ್ನು ಕೇಳಿ ಇಬ್ಬರು ದಿಗ್ಭ್ರಾಂತರಾಗಿ ಎದ್ದು ನಿಂತರು. ಸುಗುಣ, ನಿನಗೇನು ತಲೆ ಕೆಟ್ಟಿದೆಯಾ? ಯಾಕೆ ಹೀಗೆ ಮಾತನಾಡುತ್ತಿದ್ದೀಯಾ ಎಂದು ರಾಜೇಂದ್ರ ಅವರು ಹೇಳಿದರೆ, ಇಷ್ಟು ದಿನ ತಲೆ ಕೆಟ್ಟಿತ್ತು, ಈಗ ಸರಿಯಾಯಿತು. ಆಸ್ತಿಯ ಆಸೆಗೋಸ್ಕರ ಈ ಪಾಪಿಗಳು ನನ್ನ ಮಗನನ್ನು ಬಲಿ ತೆಗೆದುಕೊಂಡು ಬಿಟ್ಟರು ಎಂದು ತಮ್ಮ ದುಃಖವನ್ನು ಈ ರೀತಿ ಹೊರಹಾಕುತ್ತಿದ್ದರು. ಹೆಂಡತಿಯ ಮಾತು ಕೇಳಿ ಕೋಪಗೊಂಡ ರಾಜೇಂದ್ರ ಅವರು ಒಡನೆ ಅವರ ರಟ್ಟೆ ಹಿಡಿದು, ನೀನು ಏನು ಮಾತಾಡ್ತಿದ್ದೀಯಾ ಎನ್ನುವ ಪ್ರಜ್ಞೆ ಇದೆಯಾ? ಯಾಕೆ ಹೀಗೆಲ್ಲ ಮಾತನಾಡುತ್ತಿದ್ದೀಯಾ ಎಂದು ಕೂಗಿದರೆ, ಅಪರ್ಣ ಅವರು ಬಳಿಗೆ ಬಂದು, ಅತ್ತಿಗೆ ಯಾಕೆ ಹೀಗೆಲ್ಲ ಮಾತನಾಡುತ್ತಿದ್ದೀರಾ ಎಂದು ಕಣ್ಣೀರು ಹಾಕುತ್ತಲೇ ಹೇಳಿದರೆ, ನಾಟಕ ನಾಟಕ ಇನ್ನು ಎಷ್ಟು ಅಂತ ನಾಟಕ ಮಾಡ್ತೀಯಾ? ನೀನು ನಿನ್ನ ಮಗಳು ಮಹರ್ಷಿಯನ್ನು ಮದುವೆಯಾದರೆ ಎಲ್ಲ ಆಸ್ತಿಯು ಅವಳಿಗೆ ಬರುತ್ತದೆ, ಭಾಗ ಆಗುವುದು ಬೇಡ ಎಂದು ನನ್ನ ಮಗನನ್ನು ಕೊಂದು ಬಿಟ್ಟೆಯಲ್ಲೇ ಎಂದು ಅಪರ್ಣ ಅವರ ಕೆನ್ನೆಗೆ ಹೊಡೆದು ಬಿಟ್ಟರು. ನನ್ನ ಅತ್ತಿಗೆಯ ಬಾಯಿಯಲ್ಲಿ ಈ ರೀತಿಯ ಮಾತನ್ನು ಕೇಳಿ ಸಿಡಿಲೆರಗಿದಂತಾಗಿ ನಿಂತಲ್ಲಿಯೇ ಶಿಲೆಯಾಗಿ ಬಿಟ್ಟರು ಅಪರ್ಣ. ಈ ಬಾರಿ ಅಸಾಧ್ಯ ಕೋಪಗೊಂಡದ್ದು ಮಾಧವನ್ ಅವರು. ನೀವು ಹೇಗೆ ನಿಮ್ಮ ಮಗನನ್ನು ಕಳೆದುಕೊಂಡಿದ್ದೀರೋ ಹಾಗೆ ನಾವು ಕೂಡ ನನ್ನ ಮಗನನ್ನು ಕಳೆದುಕೊಂಡಿದ್ದೇವೆ. ಈಗ ಈ ರೀತಿ ಮಾತನಾಡುವುದು ಸರಿಯಲ್ಲ. ಮೈ ಮೇಲೆ ಪ್ರಜ್ಞೆ ಇಟ್ಟು ಮಾತನಾಡಿ. ನಿಮ್ಮ ಆಸ್ತಿಗೆ ಆಸೆ ಪಡಲು ನಾನೇನು ಬಿಕಾರಿಯಲ್ಲ. ನನಗೂ ಕೈ ತುಂಬ ಸಂಬಳ ಬರುತ್ತದೆ ಎಂದು ಕೋಪದಲ್ಲಿಯೇ ಹೇಳಿದರು. ನಿನ್ನ ಸಂಬಳ ಯಾವ ಮೂಲೆಗೆ ಸಾಲುತ್ತದೆ ಹೇಳು? ಇಷ್ಟು ದಿನ ನೀವು ಮೆರೆಯಲು ಕಾರಣ ನನ್ನ ಮನೆಯ ದುಡ್ಡು. ಈಗ ಸಂಬಳದ ಬಗ್ಗೆ ಮಾತಾಡ್ತೀಯಾ? ತಪ್ಪನ್ನು ಮುಚ್ಚಿ ಹಾಕಲು ಈ ರೀತಿ ಕೂಗಾಡುತ್ತಿದ್ದೀಯಾ? ನಮ್ಮ ಮನೆಯನ್ನು ನರಕ ಮಾಡಿಬಿಟ್ರಲ್ಲೋ ಎಂದು ಕೋಪದಲ್ಲಿಯೇ ಹೇಳಿದರು. ಈ ಬಾರಿ ಮಾಧವನ್ ಅವರ ತಾಳ್ಮೆ ಸತ್ತು ಹೋಗಿತ್ತು. ಏಯ್, ಮಾತಿನ ಮೇಲೆ ಹಿಡಿತಾ ಇರಲಿ. ನಿನ್ನೊಬ್ಬಳಿಗೆ ಎಲ್ಲ ಮಾತನಾಡಲು ಬರುವುದು, ನನಗೂ ಮಾತನಾಡಲು ಬರುತ್ತದೆ. ಇಷ್ಟು ದಿನ ನಾವು ನಿನ್ನ ಅಂಗಿನಲ್ಲಿ ಬಿದ್ದಿದ್ದೀವಿ ಎಂದು ಹೇಳುತ್ತಿದ್ದೀಯಾ? ಯಾವನಿಗೆ ಬೇಕು ನಿನ್ನ ಸಂಬಂಧ? ನನ್ನ ಮಗಳನ್ನು ಬೀದಿಯಲ್ಲಿ ಹೋಗುವ ಭಿಕ್ಷುಕನಿಗಾದರೂ ಮದುವೆ ಮಾಡುತ್ತೇನೆ, ಆದರೆ ನಿನ್ನ ಮಗನಿಗೆ ಕೊಟ್ಟು ಮದುವೆ ಮಾಡುವುದಿಲ್ಲ. ಶ್ರೀಮಂತಿಕೆಯ ನಶೆ ತಲೆಗೇರಿ ಈ ರೀತಿಯಿಂದ ಮಾತನಾಡುತ್ತಿದ್ದೀಯಾ? ನಿನ್ನ ಆಸ್ತಿಯನ್ನು ನೀನೇ ಇಟ್ಟುಕೊಂಡು ಸತ್ತ ಮೇಲೆ ಎದೆಯ ಮೇಲೆ ಹಾಕ್ಕೊಂಡೋಗು.
ಇಬ್ಬರು ಸೋಲನ್ನೊಪ್ಪಿಕೊಳ್ಳಲು ತಯಾರಿಲ್ಲ. ಏನೋ ಇಷ್ಟು ದಿನ ನನ್ನ ಅಂಗಿನಲ್ಲಿ ಇದ್ದು ಈಗ ನನ್ನ ಎದುರಿಗೆ ನಿಂತು ಈ ರೀತಿ ಮಾತನಾಡುತ್ತಿದ್ದೀಯಾ? ಇಷ್ಟೆಲ್ಲ ಆದರೂ ನಿನ್ನ ಮಗಳನ್ನು ಇನ್ನೂ ನನ್ನ ಸೊಸೆ ಮಾಡಿಕೊಳ್ಳುತ್ತೇನೆ ಎಂದು ಕನಸು ಕಾಣ್ತಿದ್ದೀಯಾ? ನಾನು ಸತ್ತರೂ ನಿನ್ನ ಮಗಳನ್ನು ನನ್ನ ಮನೆಯ ಸೊಸೆ ಮಾಡಿಕೊಳ್ಳುವುದಿಲ್ಲ. ನಾನು ಸತ್ತ ಮೇಲೆ ಆಸ್ತಿಯನ್ನು ಎದೆ ಮೇಲೆ ಹಾಕೊಂಡೋಗ್ತೀನೋ ಬಿಡುತ್ತೇನೋ ಅದು ನಿನಗೆ ಬೇಕಾಗಿಲ್ಲ ಎಂದರು. ಸುಗುಣ, ಮುಚ್ಚು ಬಾಯಿ ಎಂದು ಎಲ್ಲರೆದುರಿಗೆ ಹೆಂಡತಿಗೆ ಹೊಡೆಯಲು ಕೈ ಎತ್ತಿದವರು ಹಾಗೆ ಸುಮ್ಮನಾದರು. ನೀವು ನನ್ನ ಸಾಯಿಸಿದರು ಅಷ್ಟೇ, ಇದೇ ಸತ್ಯ. ಇವರೇ ನನ್ನ ಮಗನನ್ನು ಬಲಿ ತೆಗೆದುಕೊಂಡಿರುವುದು. ಈ ಬಾರಿ ಗಂಡನಿಗೂ ಕೂಡ ಹೆದರಲಿಲ್ಲ ಸುಗುಣ. ಇನ್ನೊಂದು ಮಾತನಾಡಿದರೂ ನಾನು ಸುಮ್ಮನಿರುವುದಿಲ್ಲ ಎಂದು ಮಾಧವನ್ ಕೂಡ ಕೋಪದಲ್ಲಿಯೇ ಹೇಳಿದರು. ಮಾಧವ, ಏನು ಇದೆಲ್ಲ? ನೀನಾದರೂ ಸುಮ್ಮನಿರು. ಗಲಾಟೆ ಮಾಡುವ ಸಮಯವಲ್ಲ. ಇನ್ನು ಮಕ್ಕಳ ಅಂತ್ಯಕ್ರಿಯೆ ಆಗಬೇಕು ಎಂದು ಅಸಹಾಯಕ ಧ್ವನಿಯಲ್ಲಿ ರಾಜೇಂದ್ರ ಅವರು ಹೇಳುತ್ತಿದ್ದರೆ, ಮಕ್ಕಳು ಎಂದು ಹೇಳಬೇಡ, ನಿನ್ನ ಮಗ ಎಂದು ಹೇಳು. ನನ್ನ ಮಗನನ್ನು ನಾನು ತೆಗೆದುಕೊಂಡು ಹೋಗುತ್ತೇನೆ. ಇಲ್ಲಿಗೆ ನಮ್ಮಿಬ್ಬರ ಸಂಬಂಧ ಮುಗಿದು ಹೋಯಿತು. ನನ್ನ ಪಾಲಿಗೆ ನೀನು ಸತ್ತು ಹೋದೆ, ನಿನ್ನ ಪಾಲಿಗೆ ನಾನು ಸತ್ತು ಹೋದೆ. ಈ ರೀತಿಯ ಮಾತುಗಳನ್ನು ಕೇಳಿ ಇನ್ನು ಸಂಬಂಧವನ್ನು ಮುಂದುವರಿಸಲು ನನಗೂ ಇಷ್ಟ ಇಲ್ಲ ಎಂದವರು ಅಪರ್ಣ ಎಂದು ಕೂಗಿದರು. ಏನಂತ ಮಾತಾಡ್ತಿದ್ದೀರಾ? ಮಕ್ಕಳ ಅಂತ್ಯಕ್ರಿಯೆ ಆಗುವವರೆಗಾದರೂ ಸ್ವಲ್ಪ ಸಮಾಧಾನವಾಗಿರಿ. ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ಮತ್ತೆ ಬರುವುದಿಲ್ಲ. ದಯವಿಟ್ಟು ಅತ್ತಿಗೆ ಬಳಿ ನಾನು ಮಾತನಾಡುತ್ತೇನೆ. 5 ನಿಮಿಷ ಸುಮ್ಮನಿರಿ ಎಂದು ಕೈ ಮುಗಿದರೆ, ನಿನ್ನಂಥವಳ ಬಳಿ ಇನ್ನೆಂಥ ಮಾತು? ನಿನ್ನ ಗಂಡನೇ ಹೇಳಿದ್ದಾನಲ್ಲ ನಮ್ಮ ಸಂಬಂಧ ಮುಗಿದು ಹೋಯಿತು ಅಂತ. ಏನು ಮಾತನಾಡಿ ಯಾವ ಪ್ರಯೋಜನವೂ ಇಲ್ಲ ಎಂದು ಸುಗುಣ ಅವರು ಕೂಡ ಅದೇ ಕೋಪದಲ್ಲಿ ಹೇಳಿದರು. ಅಣ್ಣ ಎಂದು ರಾಜೇಂದ್ರ ಅವರ ಕಡೆ ನೋಡುತ್ತಾ ಅಳುತ್ತಿದ್ದರೆ, ಅಪರ್ಣ, ನಿನಗೆ ನಿನ್ನ ಅಣ್ಣ ಬೇಕು ಎಂದರೆ ಅವರ ಜೊತೆ ಹೋಗು. ನನ್ನ ಮಗನ ಜೊತೆ ನಿನ್ನ ಸಂಬಂಧ ಕೂಡ ಹೋಯಿತು ಎಂದು ತಿಳಿದುಕೊಳ್ಳುತ್ತೇನೆ. ಇನ್ನೆಂದು ನನ್ನ ಮನೆಯಲ್ಲಿ ನಿನಗೆ ಜಾಗ ಇರುವುದಿಲ್ಲ. ಬಂದರೆ ಈಗ ಬರಬಹುದು, ಇಲ್ಲದಿದ್ದರೆ ಇಲ್ಲಿಯೇ ಇರಬಹುದು. ಒಂದೊಂದು ಮಾತುಗಳು ಮಿಂಚಿನ ಗುಡುಗಿನಂತೆ ಹೊರಬರುತ್ತಿದ್ದವು. ಗಂಡ ಹೆಂಡತಿಯ ಜಗಳದ ನಡುವೆ ಕೂಸು ಬಡವಾಯಿತು ಎನ್ನುವ ಹಾಗೆ ದೊಡ್ಡವರು ಜಗಳವಾಡುತ್ತಿದ್ದರೆ ಮೂಕ ಪ್ರೇಕ್ಷಕನಂತೆ ನಿಂತು ನೋಡುವುದೇ ಕೆಲಸವಾಗಿತ್ತು ಮಹರ್ಷಿಗೆ. ಅಸಹಾಯಕ ನೋಟದಲ್ಲೇ ತನ್ನ ಅಣ್ಣನ ಕಡೆ ನೋಡುತ್ತಾ ಕೈ ಮುಗಿದು ಕಣ್ಣೀರು ಹಾಕುತ್ತಲೇ ತನ್ನ ಗಂಡನ ಜೊತೆ ಹೋಗಿದ್ದರು. ಮಹಿಮಾಳನ್ನು ಅಲ್ಲಿ ಅಡ್ಮಿಟ್ ಮಾಡಿ ತನ್ನ ಮಗನ ಶವವನ್ನು ಅಂತ್ಯಕ್ರಿಯೆ ಮಾಡಲು ತೆಗೆದುಕೊಂಡು ಹೋಗಿದ್ದರು. ಇತ್ತ ಇಂದು ನಡೆದ ವಿದ್ಯಮಾನಗಳೆಲ್ಲವನ್ನು ನೋಡಿ ರಾಜೇಂದ್ರ ಅವರ ಮನಸ್ಸು ಜರ್ಜರಿತವಾಗಿತ್ತು. ಅತ್ತ ಸ್ನೇಹಿತನಿಗೂ ಹೇಳಲು ಆಗದೆ, ಇತ್ತ ಹೆಂಡತಿಗೂ ಹೇಳಲು ಆಗದೆ ಅಡಕತ್ತರಿಯಲ್ಲಿ ಸಿಕ್ಕಂತೆ ಆಗಿತ್ತು ಅವರ ಪರಿಸ್ಥಿತಿ. ತಂಗಿಯ ಅಸಹಾಯಕ ನೋಟ ಅವರನ್ನು ಇರಿಯುತ್ತಿತ್ತು. ಅದೇ ನೋವಿನಲ್ಲಿ ಮಗನ ಅಂತ್ಯ ಸಂಸ್ಕಾರವನ್ನು ಮಾಡಿದ್ದರು. ಎಚ್ಚರವಾದ ಮಹಿಮಾಳಿಗೆ ಯಾವುದೂ ನೆನಪಿಲ್ಲ. ಅಲ್ಲಿ ಏನು ನಡೆಯಿತು ಹೇಳು ಎಂದರೆ ಅಲ್ಲಿ ನಡೆದ ಯಾವ ಘಟನೆಯೂ ನೆನಪಿಲ್ಲ ಅವಳಿಗೆ. ಎಷ್ಟೇ ನೆನಪು ಮಾಡಿಕೊಳ್ಳಲು ಪ್ರಯತ್ನಪಟ್ಟರೂ ಅವಳಿಂದ ಸಾಧ್ಯವಾಗಲಿಲ್ಲ. ಅಂದೇ ಕೊನೆ. 2 ಕುಟುಂಬಗಳು ಇನ್ನೆಂದಿಗೂ ಎದುರು ಬದುರು ನಿಂತು ಮಾತನಾಡಲೇ ಇಲ್ಲ. ಅಂದು ನರೇಂದ್ರ ಹಚ್ಚಿದ ಸಣ್ಣ ಕಿಡಿ 2 ಕುಟುಂಬಗಳ ನಡುವೆ ಜ್ವಾಲೆಯಾಗಿ ಉತ್ತಿ ಉರಿಯಲು ಶುರುವಾಗಿತ್ತು. ಇದರ ಮಧ್ಯೆ ಆಗಾಗ ಸುಗುಣ ಅವರ ತಲೆಗೆ ಅಪರ್ಣ ಅವರ ವಿರುದ್ಧ ಇಲ್ಲಸಲ್ಲದನ್ನು ತುಂಬುತ್ತಲೇ ಬಂದಿದ್ದರು. ಅಲ್ಲದೆ ತನ್ನ ಮಗಳನ್ನು ಮಹರ್ಷಿಗೆ ಮದುವೆ ಮಾಡಿಕೋ ಎಂದು ಒತ್ತಡ ಹಾಕಿ ಅವಳನ್ನು ಮಹರ್ಷಿಗೆ ಮದುವೆ ಮಾಡಿಕೊಳ್ಳಲು ಒಪ್ಪಿಕೊಂಡಿದ್ದರು ಸುಗುಣ. ಇನ್ನು ಎದೆಯಲ್ಲಿದ್ದ ಮಹಿಮಾಳ ಪ್ರೀತಿಗೆ ಕೋಪ ಎನ್ನುವ ಕವಚ ತೊಟ್ಟು ತನಗೆ ತಾನೇ ಶಿಕ್ಷೆ ಕೊಟ್ಟುಕೊಳ್ಳುತ್ತಾ ಬಂದನು ಮಹರ್ಷಿ. ಅವಳಾಗೆ ಅವನ ಜೊತೆ ಮಾತನಾಡಲು ಪ್ರಯತ್ನಪಟ್ಟರೂ ಕೂಡ ಅವನು ಮಾತನಾಡದೆ ಅವಳಿಂದ ದೂರವೇ ಉಳಿದನು. ಮುಂದುವರೆಯುವುದು. 2 ಕುಟುಂಬಗಳು ದೂರವಾಗಲು ಕಾರಣ ಏನು ಎಂದು ಈ ಸಂಚಿಕೆಯಲ್ಲಿ ತಿಳಿಸಿದ್ದೇನೆ. ಹಾಗೆ ಆ ಮಕ್ಕಳಿಗೆ ಏನಾಯಿತು? ಅವರಿಬ್ಬರೇ ಒಬ್ಬರಿಗೊಬ್ಬರು ಚುಚ್ಚಿಕೊಂಡು ಸತ್ತು ಹೋದರಾ ಎಂದು ಕೆಲವು ಸಂಚಿಕೆಗಳಲ್ಲೇ ತಿಳಿಸಿಕೊಡುತ್ತೇನೆ. ಧನ್ಯವಾದಗಳು.